ಇನ್ನು ಬೆಂಗಳೂರಿನಲ್ಲಿ ನಟೋರಿಯಸ್ ಸರಗಳ್ಳರು ಕೊನೆಗೂ ಕೂಡ ಅಂಧರಾಗಿದ್ದಾರೆ. ಮಹಿಳೆಯನ್ನ ಅಡ್ಡಗಟ್ಟಿ ಹಲ್ಲೆ ಮಾಡಿ ಸರ ಕಸಿದಂತ ಕದಿಮರಿಯವರು. ಆಗಸ್ಟ್ 12ನೇ ತಾರೀಕು ದೊಡ್ಡ ಬಿದರಕಲ್ಲು ಬಳಿ ನಡೆದಿದ್ದಂತಹ ಸರಗಳ್ಳತನದ ಪ್ರಕರಣ. ಒಂಟಿ ಮಹಿಳೆಯನ್ನ ಟಾರ್ಗೆಟ್ ಮಾಡಿ ಸರಗಳ್ಳತನ ಮಾಡ್ತಾ ಇದ್ದಂತ ಕದಿಮರಿಯವರು. 40 ವರ್ಷದ ಮಹಿಳೆ ವಿಜಯಮ್ಮ ಅವರ ಬಳಿ ಮುಂಜಾನೆ ಸರಗಳ್ಳತನ ಮಾಡಿದಂಥ ಕೃತ್ಯ ಆಗಿತ್ತು. ಪ್ರೇಮ್ ಕುಮಾರ್, ಯಶವಂತ್ ಎಂಬ ಆರೋಪಿಗಳ ಬಂಧನ ಆಗಿದೆ. ತನಿಖೆ ನಡೀತಾ ಇದೆ. ಅಂದು ಮುಂಜಾನೆ 5:10 ಸುಮಾರಿಗೆ ಹಾಲು ತರೋದಕ್ಕೆ ಬರ್ತಾ ಇದ್ದಂಥವ್ರು ವಿಜಯಮ್ಮ. ಈ ವೇಳೆ ಹಿಂಬದಿಯಿಂದಂತ ಬಂದಂಥ ಡಿಯೋ ಬೈಕ್ನಲ್ಲಿ ಬಂದಂಥವ್ರು ಫಾಲೋ ಮಾಡ್ಕೊಂಡು ಬಂದರು. ರಸ್ತೆಯಲ್ಲಿ ಮಹಿಳೆ ಒಬ್ಬರೇ ಬರೋದನ್ನ ಗಮನಿಸಿದ ಖದೀಮರು ಈ ಕೃತ್ಯವೆಸಗಿದ್ರು. ಸರಗಳ್ಳತನದ ದೃಶ್ಯ CCTVಯಲ್ಲಿ ಸರಿಯಾಗಿತ್ತು. ಬೆಚ್ಚಿ ಬೀಳಿಸ್ತಾ ಇತ್ತು ಆ ಘಟನೆ. ಆ ಪ್ರಕರಣದ ಗಂಭೀರವಾಗಿ ಪರಿಗಣಿಸಿದ್ರು ಪೀಣ್ಯ ಠಾಣೆ ಪೊಲೀಸ್ನವರು. ಈಗ ಕೊನೆಗೂ ಕೂಡ ನಟೋರಿಯಸ್ ಸರಗಳ್ಳರು ಅಂಧರಾಗಿದ್ದಾರೆ. ಒಂಟಿ ಮಹಿಳೆಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಇವರು. ಮುಂಜಾನೆ ಯಾರು ಜನ ಜಾಸ್ತಿ ಇರೋದಿಲ್ಲ, ಹಾಗಾಗಿ ಕಳ್ಳತನ ಮಾಡೋದಕ್ಕೆ ಒಳ್ಳೆ ಸಮಯ ಇದು ಅಂತ ಹೇಳಿ ಪ್ಲಾನ್ ಮಾಡಿ ಖತರ್ನಾಕ್ ಕದೀಮರನ್ನ ಕೊನೆಗೂ ಕೂಡ ಪೀಣ್ಯ ಪೊಲೀಸ್ ಠಾಣೆಯ ಪೊಲೀಸ್ನವರು ಎಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಆ ಕಳ್ಳತನದ ದೃಶ್ಯಾವಳಿಗಳು CCTV ಸರಿಯಾಗುತ್ತಲ್ಲ, ಬೆಚ್ಚಿ ಬೀಳಿಸುವಂತಿತ್ತು. ಆ ಒಂಟಿ ಮಹಿಳೆಯನ್ನ ನಡು ರಸ್ತೆಯಲ್ಲಿ ಯಾವ ರೀತಿಯಾಗಿ ಎಳೆದಾಡಿದ್ರು, ಚೀರಾಡಿದ್ರು, ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದ್ರು, ಎಲ್ಲವೂ ಕೂಡ ಸರಿಯಾಗಿತ್ತಲ್ಲ. ಕೊನೆಗೂ ಕೂಡ ಅಂಧರಾಗಿದ್ದಾರೆ. ಪ್ರೇಮ್ ಹಾಗೆ ಯಶವಂತ್ ಅನ್ನುವ ಖತರ್ನಾಕ್ ಖದೀಮರನ್ನ ಪೊಲೀಸ್ನವರು ಹೆಡೆಮುರಿ ಕಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ. ಬೆಳಗಿನ ಜಾವ ನಡೆದಿದ್ದಂಥ ಘಟನೆ ಇದು. ನೋಡಿ, ಸರಗಳ್ಳತನ ಮಾಡ್ತಾ ಇದ್ದ ಆರೋಪಿಗಳ ಹಿಸ್ಟರಿಯೇ ಬಲು ರೋಚಕವಾಗಿದೆ. ಹಿಂದೆ ಕೂಡ ಕಳ್ಳತನ ಕೇಸ್ನಲ್ಲಿ ಭಾಗಿಯಾಗಿದ್ರು ಈ ಆರೋಪಿಗಳು. ಅಪ್ರಾಪ್ತರಿದ್ದಾಗಲೇ ಬೈಕ್ ಕಳ್ಳತನ ಶುರು ಮಾಡಿದ್ರು ಖದೀಮರು. ಅಪ್ರಾಪ್ತರಿದ್ದಾಗಲೇ 8 ವಾಹನ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ರು. ರಿಮಾಂಡ್ ಹೋಮ್ನಿಂದ ಬಿಡುಗಡೆ ಆಗಿದ್ರು. ಆ ಬಳಿಕ ಪ್ಲಾನ್ ಚೇಂಜ್. ಬೈಕ್ ಇಲ್ಲ, ಈಗ ಸರಗಳ್ಳತನ. ಪ್ರಕರಣ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸ್ನವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇವಾಗ ಮತ್ತಷ್ಟು ವಿಚಾರವನ್ನ ತನಿಖೆಯಲ್ಲಿ ಬಯಲು ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೆಸರು ವೆಂಕಟೇಶ್ ಲೈವ್ನಲ್ಲೇ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀರಿ. ವೆಂಕಟೇಶ್, ನೋಡ್ತಾ ಇದ್ದೀವಿ ಸರಗಳ್ಳತನ ಮಾಡ್ತಾ ಇದ್ದಂಥ ಇಬ್ಬರು ಖತರ್ನಾಕರನ್ನ ಪೊಲೀಸ್ನವರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಮಹಿಳೆಯನ್ನ ನಡು ರಸ್ತೆಯಲ್ಲಿ ಅಡ್ಡಗಟ್ಟಿ ಸರಗಳ್ಳತನ ಮಾಡಿದ್ರು. ಇದರ ಜೊತೆಗೆ ಇವರ ಹಿಸ್ಟ್ರಿ ಬಲು ರೋಚಕವಾಗಿದೆ ಅನ್ನುವಂಥ ವಿಚಾರ. ಮತ್ತಷ್ಟು ಅಪ್ಡೇಟ್ಸ್ ನೀಡೋದಾದ್ರೆ ಈ ವಿಚಾರವಾಗಿ ವೆಂಕಟೇಶ್. ಶಿವು, ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡಬಿದರಕಲ್ಲು ಬಳಿ ಏನು ವೃದ್ಧೆ ಒಬ್ಬರು ಬೆಳಗಿನ ಜಾವ 5:30 ಸುಮಾರಿಗೆ ಹಾಲನ್ನು ತರೋದಕ್ಕೆ ಅಂತ ಹೇಳಿ ಮನೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಡಿಯೋ ಬೈಕ್ನಲ್ಲಿ ಬಂದಂತಹ ಇಬ್ಬರು ಕದೀಮರು ಕೂಡ ಆಕೆಯ ಕತ್ತಿನಲ್ಲಿದ್ದಂತಹ ಮಾಂಗಲ್ಯ ಸರವನ್ನು ಕಸಿದು ಎಸ್ಕೇಪ್ ಆಗಿದ್ರು. ಸೊ ಎಲ್ಲವೂ ಕೂಡ CCTVಯಲ್ಲಿ ರೆಕಾರ್ಡ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೂಡ ಕೊಟ್ಟಿದ್ರು. ದೂರಿನ ಆಧಾರದ ಮೇಲೆ ಈಗ ಇಬ್ಬರು ಆರೋಪಿಗಳನ್ನ ಬಂಧಿಸಿರುವಂತದ್ದು, ಯಶವಂತ್ ಮತ್ತು ಪ್ರೇಮ್ ಎನ್ನುವಂತಹ ಇಬ್ಬರನ್ನ ಈಗಾಗಲೇ ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಹಿಂದೆ ಇವರು ಅಪ್ರಾಪ್ತ ಬಾಲಕರಾಗಿದ್ದಂತಹ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾದಂತಹ ಒಂದು ಕಳ್ಳತನ ಪ್ರಕರಣಗಳನ್ನು ಕೂಡ ಮಾಡ್ತಿದ್ರು. ಮನೆ ಮುಂದೆ ನಿಲ್ಲಿಸಿದಂತಹ ಬೈಕ್ಗಳನ್ನ ಕಳ್ಳತನ ಮಾಡುವಂತಹ ಪ್ರವೃತ್ತಿಯನ್ನು ಮಾಡ್ಕೊಂಡಿದ್ರು. ಸುಮಾರು 8 ರಿಂದ 10 ಬೈಕ್ಗಳನ್ನ ಕಳ್ಳತನ ಮಾಡಿ ಇವರು ಶಿವಾಜಿನಗರ ಸೇರಿದಂತೆ ಬೇರೆ ಬೇರೆ ಕಡೆ ಹೋಗಿ ಮಾರಾಟವನ್ನು ಮಾಡ್ತಾ ಇದ್ರು. ಬಂದಂತಹ ದುಡ್ಡಿನಿಂದ ಮೋಜು ಮಸ್ತಿಯನ್ನು ಕೂಡ ಮಾಡ್ತಿದ್ರು. ಪೊಲೀಸರು 1-2-3 ಬಾರಿ ಇವರನ್ನ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಚಿಕ್ಕ ಹುಡುಗರು ಅಂತ ಹೇಳಿ ಬುದ್ಧಿಯನ್ನು ಕೂಡ ಹೇಳಿರ್ತಾರೆ. ಆದ್ರೆ ಇದ್ಯಾವುದನ್ನು ಕೂಡ ಅವರು ಮೈಗೂಡಿಗೊಳಿಸದೆ ಕಳ್ಳತನ ಮಾಡೋದನ್ನೇ ಇವರು ಪ್ರವೃತ್ತಿಯನ್ನು ಮಾಡ್ಕೊಂಡಿದ್ರು. ಪದೇ ಇದೇ ರೀತಿಯಾದಂತಹ ಕೃತ್ಯಗಳನ್ನು ಕೂಡ ಮಾಡ್ತಾ ಇದ್ರು. ಆಗ ಈ ಪೊಲೀಸರು ಕೂಡ ಅರೆಸ್ಟ್ ಮಾಡಿ ಒಂದು ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿದ್ರು. ಅದಾದ ಬಳಿಕ ಕೂಡ ಕೆಲವು ವರ್ಷಗಳ ಕಾಲ ಜೈಲಲ್ಲಿದ್ದು ಹೊರಗಡೆ ಬಂದ ನಂತರ ಮತ್ತೆ ಅದೇ ಒಂದು ಕೃತ್ಯವನ್ನು ಕೂಡ ಇವರು ಮಾಡ್ತಾ ಇರುವಂತದ್ದು. ಈ ಬಾರಿ ಸರಗಳ್ಳತನಕ್ಕೆ ಇವರು ಸ್ಕೆಚ್ ಹಾಕಿರುವಂತಹದ್ದು. ಸದ್ಯ ಈ ಒಂದು ಪ್ರಕರಣದಲ್ಲಿ ಇವರು ಇಬ್ಬರು ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಹಿಂದೆ ಕೂಡ ಇದೇ ರೀತಿಯಾದಂತಹ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಆದರೆ ದೂರಿನ ಆಧಾರದ ಮೇಲೆ ಈಗ ಎಲ್ಲೆಲ್ಲಿ ಇವರು ಈ ರೀತಿಯಾದ ಕೃತ್ಯಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾ ಇರುವಂತಹದ್ದು. ಶಿವು, ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.